ನಮಸ್ಕಾರ. ಇದು ನಾನು ಮಾಡ್ಕೊಂಡಿರೋ ಸ್ಟೋರ್ ರೂಮು. ಫಾರ್ಮ್ ಹೌಸ್ ಅಂತ ಹೇಳಲಿಕ್ಕಾಗೋದಿಲ್ಲ. 12 ಫೀಟ್ ಅಗಲ, 20 ಫೀಟ್ ಉದ್ದ ಇದೆ. ಇದು ಪೂರ್ತಿ ಜಂಬಿಟ್ಟಿಗೆ ಕಲ್ಲಿಂದ, ಕೆಂಪು ಕಲ್ಲಿಂದ ಕಟ್ಟಿದ್ದು, ಸಿಮೆಂಟ್ ಬಳಸಿಯೇ ಕಟ್ಟಿದ್ದು. ಅಂದರೆ ಇಲ್ಲಿ ಕಾರ್ಕಳದಲ್ಲಿ ಬಹಳ ಅಂದರೆ ಬಹಳ ಮಳೆ ಮತ್ತು ಸಿಡಿಲು ಬಡಿದು ವರ್ಷಕ್ಕೆ 1-2 ಜನ ಹೋಗ್ತಾರೆ. ಸೊ ನಾನು ರಿಸ್ಕ್ ತಗೊಳ್ಳೋದಿಲ್ಲ ಅಂತ ಹೇಳಿ ಈ ಥರ ಕಟ್ಕೊಂಡಿದ್ದು. ಇದೇನು ತುಂಬ ಸ್ಪೆಷಲ್ ಅಂತ ಏನಿಲ್ಲ. ನಾನು ಆ್ಯಕ್ಚುಲಿ ನೋಡಿ, ಇದು 12 ಫೀಟ್ ಅಗಲ, 20 ಫೀಟ್ ಉದ್ದ. ಇಲ್ಲಿ ಒಳಗಡೆ ಬರಲಿಕ್ಕೆ ಮುಂದೆ ಕಾರ್ಮಿಕರ ಕೊರತೆ ಆದರೆ ಅಂಥೇಳಿ ಒಂದು 4.5 ಫೀಟ್ ಅಗಲದ್ದು ತೆರೆದ ಬಾಗಿಲು ಮಾಡ್ಕೊಂಡಿದ್ದೇನೆ. ಇದರಲ್ಲಿ ಸೀದಾ ಕೈಗಾಡಿ ಒಳಗಡೆ ಬರೋ ಹಾಗೆ ವ್ಯವಸ್ಥೆ. ಮತ್ತು ಇನ್ನೊಂದು ಕಡೆ ಅಟ್ಯಾಚ್ಡ್ ಟಾಯ್ಲೆಟ್ ಮತ್ತು ಸಣ್ಣ ಬಾತ್ರೂಮ್. ತುಂಬ ನಾನು ಬೆವರೋದು ಬಹಳ, ಹಾಗಾಗಿ ಒಂದು ಸಣ್ಣ ಬಾತ್ರೂಮ್. ಇದು ಸ್ಲ್ಯಾಬ್ ನಾವು ಮುಂಚೆ ನಾವೇ ಮಾಡಿ ಮೇಲೆ ಇಟ್ಟು ಅದರ ಮೇಲೆ ಸ್ಲ್ಯಾಬ್ ಥರ ಹಾಕಿದ್ದು. ಸ್ಲ್ಯಾಬ್ ಹಾಕಿಸಿದರೆ ಸ್ವಲ್ಪ ಖರ್ಚು ಜಾಸ್ತಿ ಬರ್ತದೆ ಅಂಥೇಳಿ ಇಲ್ಲಿ ಕಬ್ಬಿಣ ಬಳಸಿ ಸಿಮೆಂಟ್ ತಗಡು ಹಾಕಿದ್ದು. ಇಲ್ಲಿ ನೈಸರ್ಗಿಕ ಸಹಜ ಜೀವನಕ್ಕೆ ಅಂತ ಏನು ಸ್ಪೆಷಲ್ ಇಲ್ಲ. ಹಾಗಂತ ಈ ಸ್ಟ್ಯಾಂಡ್ ನೋಡಿದರೆ, ಇದು ಈ ಸ್ಟೋರ್ ರೂಮ್ ಕಟ್ಟುವಾಗ ಮರ ಕಟ್ ಮಾಡಿದ್ದನ್ನೇ ಆ ಕಡೆ ಈ ಕಡೆ ಇಟ್ಟು ಮಧ್ಯದಲ್ಲಿ ಅಡಿಕೆ ಮರದ ಏನಂತೀವಿ ದಬ್ಬೆಯನ್ನು ಬಳಸಿ ಅದೊಂಥರ ರೀಪ್ ಥರ ಆಗ್ತದೆ, ಒಂದು ಸ್ಟ್ಯಾಂಡ್ ಮಾಡಿಕೊಂಡಿದ್ದು. ಮತ್ತು ಕಿಟಕಿ. ಆ್ಯಕ್ಚುಲಿ ನಾನು ಇಲ್ಲಿ ಒಳಗಡೆ ಕಲ್ಲು ಹಾಗೆ ಇರಲಿ ಅಂತ ಹೇಳಿದ್ದು, ಬಟ್ ಮೇಸ್ತ್ರಿ ಅವರ ಖುಷಿಗೋಸ್ಕರ ಕೊನೆಗೆ ಇದು ಒಳಗಡೆ ಸಿಮೆಂಟನ್ನೇ ಬಳಸಬೇಕಾಯಿತು. ಹಾಗೆ ಹೊರಗಡೆ ಕೂಡ ಕತ್ತರಿಸಿದ ಮರದ ತುಂಡುಗಳನ್ನು ಸ್ಟೂಲ್ ಆಗಿ ಉಪಯೋಗಿಸ್ಬೋದು ಅಂತ ಬಿಟ್ಕೊಂಡಿದ್ದೇನೆ. ಆದರೆ ಅದು ಸ್ವಲ್ಪ ಕ್ಲೀನ್ ಎಲ್ಲ ಮಾಡಲಿಕ್ಕೆ ನನಗೆ ಟೈಮ್ ಬರಲಿಲ್ಲ. ಇದೊಂದು ಹೊರಗಡೆ ಸಿಟ್ಟಿಂಗಿಗೆ ಉಳಿದ ಕೆಂಪುಗಲ್ಲನ್ನು ಬಳಸಿ ಒಂದು ಸಣ್ಣ, ಏನು ಅದಕ್ಕೇನು ಸಿಮೆಂಟ್ ಏನು ಹಾಕಲಿಲ್ಲ, ಕಲ್ಲನ್ನು ಥರ ಸ್ಟ್ಯಾಂಡ್ ಥರ ಮಾಡಿಕೊಂಡು ಮೇಲ್ಗಡೆ ಅಡಿಕೆ ದಬ್ಬೆಯನ್ನು ಬಳಸಿ ಕೂತ್ಕೊಳ್ಳಿಕ್ಕೆ ಸಿಟ್ಔಟು ಅಷ್ಟೇ ಇದು. ಮತ್ತು ಇಲ್ಲಿ ಒಂದು 4 ಕಂಬ ಬಳಸಿ ಇದನ್ನು ಎಕ್ಸ್ಟೆನ್ಷನ್ ಮುಂಚಿನ ಪ್ಲ್ಯಾನ್ನಲ್ಲಿ ಇರಲಿಲ್ಲ, ಕೊನೆಗೆ ಎಕ್ಸ್ಟೆನ್ಷನ್ ಬೇಕು ಅಂತ ಹೇಳಿ ಇಲ್ಲಿ ಏನಾದರೂ ವಯರ್ ಮೆಶ್ ಏನಾದರೂ ಹೊಡೆದು ಇವನ್ ಇದನ್ನು ಕೂಡ ಎಕ್ಸ್ಟೆನ್ಷನ್ ಮಾಡ್ಕೊಳ್ಬೋದು ಅನ್ನೋ ಲೆಕ್ಕದಲ್ಲಿ ಹೀಗೆ ಮಾಡ್ಕೊಂಡಿದ್ದೇವೆ. ನೀರಿಗೋಸ್ಕರ ಹೇಗಂದರೂ ಸ್ವಲ್ಪ ಸ್ಲ್ಯಾಬ್ ಎಲ್ಲ ಮಾಡಿ RCC ಥರ ಮಾಡ್ಕೊಂಡಿದ್ದರಿಂದ ಟಾಯ್ಲೆಟ್ನ ಮೇಲೆ ಒಂದು ಟ್ಯಾಂಕ್ ಇಟ್ಟು ಅದರಿಂದ ನೀರಿನ ವ್ಯವಸ್ಥೆ ಎಲ್ಲ ಸೇರಿ ಒಂದು 2.25 ಲಕ್ಷ ಆಯಿತು ನನಗೆ. ಹೀಗಿದೆ.